ಏನ್ ಸಮಾಚಾರ ಮಕ್ಕಳ? ಎಲ್ಲಾರು ಒಟ್ಟಿಗೆ ಸೇರ್ಬಿಟ್ಟಿದ್ದೀರಾ? ಏನೋ ಸಮಾಚಾರ ಇದೆ ಅನ್ಸುತ್ತೆ. ಹೌದು ಅತ್ತೆ, ಸಮಾಚಾರ ಇದೆ. ಏನಂದ್ರೆ ಇಷ್ಟ ದಿನ ನೀವು ನಮ್ಮನೇಲೇ ಇದ್ರಲ್ವಾ, ಇವಾಗಿಂದ ಕಿರಿ ಮಗನ ಮನೆಗೂ ಹೋಗಿರಿ, ಅವ್ರಿಗೂ ಗೊತ್ತಾಗ್ಲಿ ಸಾಕದೆಷ್ಟು ಕಷ್ಟ ಅಂತ. ಏನು, ನಮ್ಮನೆಗ? ಏಕೆ, ನೀವು ಭಾಗ ತಗೊಂಡಿದ್ದೀರಾ ತಾನೆ? ನೀವು ನೋಡ್ಕೊಳ್ಳಿ, ಏನಾಗುತ್ತೆ ಅಂತ ನೀವು ನಮ್ಮನೆ ಕಳಿಸ್ತಾ ಇದ್ದೀರಾ? ಲೇ ಸಾಕು ಬಿಡೆ, ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ದೀರಿ? ದುಡಿಯೋದು ನಾವು, ತಂದಾಕದ್ ನಾವು. ನೀವು ಮನೇಲಿ ಮಾಡಾಕ್ಬೇಕಷ್ಟೇನೆ. ಅಮ್ಮ ತಮ್ಮನ ಮನೇಲಾರ ಇರ್ಲಿ, ನಮ್ಮ ಮನೇಲಾರ ಇರ್ಲಿ, ಅದ್ಕ್ಯಾಕೆ ಈ ತರ ಜಗಳ ಮಾಡ್ತಾ ಇದ್ದೀರಿ? ಬಿಡು, ಅವ್ರಿಷ್ಟ. ಲೇ ಸರೋಜಾ, ನೀನ್ ಏನಕ್ಕೆ ಈ ತರ ಆಡ್ತಾ ನೋಡು, ಅಣ್ಣ ಹೇಳೋದ್ರಲ್ಲೂ ಅರ್ಥ ಇದೆ. ಅಮ್ಮನಿಗೆ ಯಾರ ಮನೆ ಇಷ್ಟನೋ ಅವ್ರ ಮನೇಲಿ ಇರ್ತಾರೆ, ಬಿಡು. ಅದ್ಕ್ಯಾಕೆ ನೀವಿಬ್ರು ಹಿಂಗ್ ಜಗಳ ಮಾಡ್ತೀರಾ? ನೋಡು, ನಾವು ತಂದಾಕ್ತಾ ಇದೀವಿ, ನೀವು ಮಾಡಾಕ್ತೀರಿ ಅಷ್ಟೇನೆ. ನೀವೇನು ಹೊರಗಡೆ ದುಡಿಯಕ್ ಹೋಗ್ತಿಲ್ವಲ್ಲ. ಅಮ್ಮ ಯಾರ ಮನೇಲಿ ಇದ್ರುವೆ ನಾವೇ ಸಾಕೋದು, ಅರ್ಥ ಮಾಡ್ಕೊಳ್ಳಿ. ಅಲ್ಲ ಶೀಲಾ, ಇದೇನಾ ವಿಷಯ? ಈ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಆಡ್ತಿದ್ದೀರಾ? ನೀವು ನನ್ನ ಹತ್ರನೇ ಡೈರೆಕ್ಟ್ ಆಗಿ ಹೇಳಿದಿದ್ರೆ ನಾನು ಹೋಗ್ಬಿಡ್ತಿದ್ನಲ್ಲ. ಅದನ್ನ ಬಿಟ್ಟು ಇವ್ರನ್ನೆಲ್ಲಾರನ್ನೂ ಕರೆಸಿ ಯಾಕೆ ರಂಪಾಟ ಮಾಡ್ತಾ ಇದೀಯಾ? ಹಾಗಲ್ಲ ಅತ್ತೆ, ನಾನು ಹೇಳಿದ್ದೇನು ಅಂತ ಅಂದ್ರೆ, ನೀವು ಒಂದೇ ಜಾಗದಲ್ಲಿ ಇದ್ದು ಇದು ನಿಮಗೂ ಬೇಜಾರಾಗಿರುತ್ತೆ ಅಲ್ವಾ? ಸ್ವಲ್ಪ ನಿಮಗೂ ವಾತಾವರಣ ಚೇಂಜ್ ಆದ್ರೆ ಖುಷಿ ಆಗುತ್ತೇನೋ ಅಂತ ಹೇಳ್ದೆ ಅಷ್ಟೇ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮನೆ ಏನಾದ್ರೂ ಆಕಾಶದ ಮೇಲೆ ಇದೆಯಾ? ನಿಮ್ಮನೆ ಇರೋದು ಭೂಮಿ ಮೇಲೆನೆ, ನಮ್ಮನೆ ಇರೋದು ಭೂಮಿ ಮೇಲೆನೆ. ಅಂತದ್ರಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನೆ ಏನ್ ವಾತಾವರಣ ಇರುತ್ತೋ ಅದೇ ನಮ್ಮನೇಲಿ ಇರೋದು. ಹೊರಗಡೆ ಕಳ್ಸೋದಕ್ಕೆ ಇಷ್ಟೆಲ್ಲ ನಾಟಕ ಆಡೋ ಅವಶ್ಯಕತೆ ಇದೆಯಾ ನಿಮ್ಗೆ? ಸರೋಜಾ, ನಿನ್ ಮುಖದ ಮೇಲೆ ಗುದ್ದದ ಅಂದ್ರೆ ಈಗ ಮುಖ ಮೂರ್ ಓಳಾ ಬಿಡ್ಬೇಕು. ನಮ್ಮಮ್ಮನ ಮುಂದೆ ಏನಂತ ಮಾತಾಡ್ತಾ ಇದೀಯ ನೀನು? ಅವ್ರಂದಿದ್ದು ವಾತಾವರಣ ಅಂದ್ರೆ ಜಾಗ ಚೇಂಜ್ ಆಯ್ತದೆ ಅಂತ, ನಿಂದು ಆಕಾಶದ ಮೇಲೆ ಮನೆ ಐತೆ ಅಂತ ಹೇಳಿಲ್ಲ. ಮಾತಾಡದ ಹೊಸಿ ತಿಮ್ಮಿ ಇಟ್ಕೊಂಡು ಮಾತಾಡು. ಏ ಬಿಡ ತಮ್ಮಯ್ಯ, ಯಾಕೆ ಬೈತಿ? ನಮ್ಮ ಮನೆ ಬರ್ದಲ್ಲಿ ಹೆಂಗಾಯ್ತು ಹಂಗಾಗ್ಲಿ. ಅಮ್ಮ, ನೀನೇ ಹೇಳು, ನಮ್ಮ ಮನೇಲಿ ಇಷ್ಟನೋ ಇಲ್ಲ ತಮ್ಮಯ್ಯನ ಮನೇಲಿ ಇಷ್ಟನೋ? ಅವ್ರ ಮನೆ ಇಷ್ಟ ಆದ್ರೆ ಅಲ್ಲೇ ಹೋಗಮ್ಮ, ನಮ್ಮ ಮನೆ ಇಷ್ಟ ಆದ್ರೆ ಇಲ್ಲೇ ಇರಮ್ಮ. ನೀನ್ ಯಾಕಮ್ಮ ಎದ್ರಕಬೇಕು? ಯಾರಿಗೂ ಎದುರು ಅವಶ್ಯಕತೆ ಇಲ್ಲ ಅಮ್ಮ. ದಯವಿಟ್ಟು ಧೈರ್ಯವಾಗಿ ಹೇಳು, ಯಾರ ಮನೆ ಇರ್ತೀಯ ಅವ್ರ ಮನೇಲಿ ಇರು, ನಮಗೂ ಖುಷಿನೇ. ಸಾಕು ಬಿಡ್ರಪ್ಪ, ನನ್ನಿಂದ ಯಾಕೆ ನೀವೆಲ್ಲ ಜಗಳ ಆಡ್ತೀರಾ? ನನಗೆ ಟೈಮ್ ಬೇಕು. ಒಂದ್ 5 ದಿನ ಟೈಮ್ ಕೊಡಿ, ನಾನು ಎಲ್ಲಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನಾನೇ ಹೇಳ್ತೀನಿ. ಅಲ್ಲಿವರೆಗೂ ದಯವಿಟ್ಟು ಯಾರು ಕಚ್ಚಾಡಕ್ ಹೋಗ್ಬೇಡಿ. ಚೆನ್ನಾಗಿರಿ ಮಕ್ಕಳ. ಆ 5 ದಿನದಲ್ಲಾದ್ರೂ ಕಿರಿ ಸೊಸೆ ಮನೆಗೆ ಹೋಗಿರಿ ಅತ್ತೆ, ನೀವು ಡಿಸೈಡ್ ಮಾಡ್ಕೊಳ್ಳೋವರೆಗೂ. ಕೊನೆಗೂ ನನ್ ಬುಡಕ್ಕೆ ಬರ್ತಿರಲ್ಲ ನೀವು. ಲೇ ಸರೋಜಾ, ನಿನ್ ಭಾರಿ ಅತಿ ಆಯ್ತು ಕಲೆ. ನಡಿ, ಮನೆಗೆ ಮಾಡ್ತೀನಿ ನಿನ್ಗೆ. ಸರಿ ಅಮ್ಮ, ನೀನ್ ರೆಸ್ಟ್ ಮಾಡು. 5 ದಿನ ಅಲ್ಲ, 1 ವಾರ ಬಿಟ್ಕೊಂಡಾರೆ ಹೇಳು. ನಿನಗೆ ಯಾವ ಮನೆ ಇಷ್ಟ ಆ ಮನೆಗೆ ಖುಷಿ ಖುಷಿಯಾಗಿ ಹೋಗು, ಅಲ್ಲೇ ಇರು, ಏನು ತೊಂದರೆ ಇಲ್ಲ. ನನ್ನ ಮನೇಲಿದ್ರೆ ನನ್ನ ತಮ್ಮ ಬಂದು ನನ್ನ ನಿನ್ನ ನೋಡ್ಕೊ ಹೋಗ್ತಾನೆ. ತಮ್ಮನ ಮನೇಲಿದ್ರೆ ನಾನು ನನ್ನ ಹೆಂಡತಿ ಬಂದು ನೋಡ್ಕೊ ಹೋಗ್ತೀವಿ. ನೀನ್ ಎಲ್ಲಿದ್ರು ಚೆನ್ನಾಗಿರಮ್ಮ ಅಷ್ಟೇ. ಯಾಕಮ್ಮ ಅಳ್ತಾ ಇದ್ದೀರಾ? ಏನಾಯ್ತು? ಯಾಕೀಗ ಅಳ್ತಾ ಇದ್ದೀರಾ? ಏನಾಯ್ತು ಹೇಳಿ. ಏನು ಅಂತ ಹೇಳಪ್ಪ ನನ್ನ ಕಷ್ಟನ. ನನಗೆ 2 ಗಂಡ್ಮಕ್ಳಿದ್ದಾರೆ, ಅವ್ರಿಬ್ರಿಗೂ ಮದ್ವೆ ಮಾಡಿದ್ದೀನಿ. ಇಬ್ರು ಸೊಸೆದಿರು ನಿಮ್ಮಮ್ಮನ ನೋಡ್ಕೊಳ್ಳಲ್ಲ ಅಂತ ಜಗಳ ಆಡ್ತಾ ಇದ್ದಾರೆ. ಹಿರಿ ಸೊಸೆ ನೋಡಿದ್ರೆ ನಮ್ಮನೇಲಿ ಇರ್ಬೇಡಿ ಅಂತಾರೆ, ಕಿರಿ ಸೊಸೆ ನೋಡಿದ್ರೆ ನಮ್ಮನೆಗೆ ಬರಬೇಡಿ ಅಂತಾರೆ. ಯಾರ ಮನೆಗೆ ಅಂತ ಹೋಗ್ಲಪ್ಪ? ಇಬ್ರು ಸೊಸೆದಿರು ಸರಿ ಇಲ್ಲ ಅಂತ ಅಂದ್ಮೇಲೆ ಯಾರ ಮನೆಗೆ ತಾನೇ ಹೋಗಿ ಏನಾಗುತ್ತೆ ಹೇಳು? ಮಕ್ಳುಗಳು 5 ದಿನ ಟೈಮ್ ಕೊಟ್ಟಿದ್ದಾರೆ, ನೀವು ಯಾರ ಮನೇಲಿ ಇರ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ದೀನಪ್ಪ. ಅಷ್ಟೇ ಅಮ್ಮ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಅದಕ್ಕೊಂದು ಐಡಿಯಾ ಇದೆ ನೋಡಿ. ನಾನ್ ಐಡಿಯಾ ಕೊಡ್ತೀನಲ್ಲ, ಐಡಿಯಾದಿಂದ ಕಿರಿ ಸೊಸೆನೂ ನಿಮ್ಗೆ ಇಷ್ಟಪಡ್ತಾರೆ, ಹಿರಿ ಸೊಸೆನೂ ನಿಮ್ಗೆ ಇಷ್ಟಪಡ್ತಾರೆ, ಯಾರು ನಿಮ್ ಬಿಡಲ್ಲ. ಆ ತರ ಒಂದು ಐಡಿಯಾ ಕೊಡ್ತೀನಿ. ಸ್ವಲ್ಪ ಮುಂದೆ ಬನ್ನಿ, ಕಿವಿ ಹತ್ರ ಒಂದು ಗುಟ್ಟು ಹೇಳ್ತೀನಿ. ಏನು, ನಿಜ ಹೇಳ್ತಿದ್ಯಾ ನೀನು? ನಿಜವಾಗ್ಲೂ ಇದು ನಡೆಯೋ ಮಾತಾ? ಅದು ನಮ್ ಸೊಸೆದಿರು ನಾನ್ ನೋಡ್ಕೋತೀನಿ ಅಂತ ಕಚ್ಚಾಡ್ತಾರ? ಇದು ಅಸಾಧ್ಯವಾದ ಮಾತು ಕಣಪ್ಪ ನಿನ್ಗೆ. ಯಾಕಮ್ಮ ಅಸಾಧ್ಯ? ಎಲ್ಲ ಸಾಧ್ಯ ಆಯ್ತದೆ. ನನ್ನ ಕೈಲಿ ಆಗ್ದದ್ದು ಯಾವ್ದು ಇಲ್ಲ ನೋಡಿ. ಈ ಐಡಿಯಾ ಕೊಡ್ತೀನಿ, ಐಡಿಯಾ ಯೂಸ್ ಮಾಡಿ. ಖಂಡಿತ ನೀವು ಸಾಯೋವರೆಗೂ ಚೆನ್ನಾಗಿರ್ತೀರ ಲೈಫಲ್ಲಿ. ಬನ್ನಿ ಅಮ್ಮ, ಮುಂದೆ ಬನ್ನಿ, ಕಿವಿ ಹತ್ರ ಬನ್ನಿ, ಹೇಳ್ತೀನಿ. ಅರ್ಥ ಆಯ್ತಮ್ಮ? ಇಷ್ಟೇ ಐಡಿಯಾ, ಇದನ್ನ ಯೂಸ್ ಮಾಡಿ ನೀವು ಸಾಯೋ ತನಕನು ಖುಷಿಯಾಗಿರ್ಬೋದು. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಕಣಪ್ಪ, ಅರ್ಥ ಆಯ್ತು. ಹೆಂಗೋ ನೀನ್ ಕೊಟ್ಟಿರೋ ಉಪಾಯದಿಂದ ಸಾಯೋ ತನಕ ನೆಮ್ಮದಿಯಾಗಿರ್ಬೋದು. ಹೆಂಗೋ ಸಾಯೋ ತನಕ ನಿನ್ನ ಹೆಸರಲ್ಲಿ ಊಟ ಮಾಡ್ಕೊಂಡಿರ್ತೀನಿ ಕಣಪ್ಪ. ದೇವ್ರು ಚೆನ್ನಾಗಿಟ್ಟಿರ್ಲಿ ನಿನ್ನ. ಅಯ್ಯೋ, ನನ್ನ ಹೆಸರು ಹೇಳ್ಕೊಂಡು ಯಾಕಮ್ಮ ಊಟ ಮಾಡ್ತೀಯಾ? ಎಲ್ಲ ದೇವ್ರಿಚ್ಛೆ. ಆ ದೇವ್ರು ಹೇಗೆ ನಡೆಸ್ತಾನೋ ಹಾಗೆ ನಡ್ಕೊಂಡು ನಾವು ಹೋಗ್ಬೇಕು. ಏನೂ ಆಗಲ್ಲ, ಚೆನ್ನಾಗಿರಿ ಅಮ್ಮ. ನಾನು ಬರ್ತೀನಿ ಅಮ್ಮ. ಆಯ್ತು, ಹೋಗ್ಬಿಟ್ ಪಪ್ಪ, ಒಳ್ಳೇದಾಗ್ಲಿ. ಸರೋಜಾ, ಅಮ್ಮ ಸರೋಜಾ. ಅಯ್ಯೋ, ಓದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅನ್ನಂಗಾಯ್ತು ಕತೆ. ಅಲ್ಲ, ನಿಮಗ್ ನಮ್ಮನೇನೆ ಬೇಕಾಯ್ತಾ? 5 ದಿನ ಟೈಮ್ ತಗೋತೀನಿ ಅಂತೇಳಿ ಇವತ್ತೇ ಬಂದ್ಬಿಟ್ಟಿದ್ದೀರಲ್ಲ. ಸರಿ ಬಿಡಮ್ಮ, ಆಯ್ತು. ನಿನ್ಗಿಷ್ಟ ಇಲ್ಲ ಅಂತಂದ್ರೆ ನಾನು ಹೊರಟೋಗ್ತೀನಿ. ಸ್ವಲ್ಪ ನಿಲ್ಲಿ ಅತ್ತೆ ಇಲ್ಲಿ. ಅದೇನೋ ಕೈಯಲ್ಲಿ ಹಿಡ್ಕೊ ಬಂದಿದ್ರಲ್ಲ, ಏನದು? ಏನ್ ಬೇಕದು? ಜಲ್ ಜಲ್ ಅಂತ ಸೌಂಡ್ ಬೇರೆ ಬರ್ತಾ ಇದೆ. ಇದಾ? ಇದು ನಿಮ್ಮ ಮಾವ ಅವರು ನನಗೆ ಕೊಟ್ಟಿದ್ದು. ಯಾರು ನಿನ್ನ ಸಾಯೋ ತನಕ ಚೆನ್ನಾಗಿ ನೋಡ್ಕೋತಾರೋ ಅವ್ರಿಗೆ ಈ ನನ್ನ ವಸ್ತುನ ಕೊಟ್ಬಿಡು ಅಂತ ಹೇಳಿದ್ರು. ತುಂಬಾ ಅತ್ಯಮೂಲ್ಯವಾದ ವಸ್ತು ಅನ್ಸುತ್ತೆ. ಯಾರು ನನ್ನನ್ನ ಚೆನ್ನಾಗಿ ನೋಡ್ಕೋತಾರೋ ಆ ಸೊಸೆ ಕೊಡ್ತೀನಿ.
ಹೌದಾ, ಈ ವಿಷಯ ಮೊದ್ಲೇ ಹೇಳ್ಬೇಕಲ್ವಾ ಅತ್ತೆ? ಥೂ, ಎಂತ ತಪ್ಪು ಕೆಲಸ ಮಾಡ್ಬಿಟ್ಟಿದೆ ನಾನು. ದೇವ್ರಂತ ಅತ್ತೆನ ಗವಾಕ್ಷಿ ಮೀನಾಕ್ಷಿ ಅಂತೆಲ್ಲ ಬೈದ್ಬಿಟ್ನಲ್ಲ. ತಪ್ಪಾಯ್ತತ್ತೆ, ನನಗೆ ಕ್ಷಮಿಸ್ಬಿಡಿ. ಬನ್ನಿ ಅತ್ತೆ, ಕೂತ್ಕೊಳ್ಳಿ, ಕಾಫಿ ಮಾಡ್ಕೊ ಬರ್ತೀನಿ. ಅಯ್ಯೋ ಬಿಡಮ್ಮ, ನಿನ್ಗೆ ಯಾಕೆ ತೊಂದ್ರೆ? ನಾನು ಮೊದಲನೇ ಸೊಸೆ ಹತ್ರನೇ ಹೋಗ್ತೀನಿ, ಅವಳ ಹತ್ರನೇ ಇರ್ತೀನಿ ಬಿಡು. ಪಾಪ ನಿನ್ಗೆ ಯಾಕೆ ನನ್ನಿಂದ ತೊಂದ್ರೆ? ಅಯ್ಯೋ ಅತ್ತೆ, ನೀವು ಇದೆಲ್ಲ ನಿಜ ಅಂತ ಅನ್ಕೊಂಡ್ರಾ? ಇದೆಲ್ಲ ನಾನು ಮಾಡಿದ ನಾಟಕ ಅಷ್ಟೇನೆ. ಅವರು ನೀವು ಚೆನ್ನಾಗಿರೋದನ್ನ ನೋಡಿ ಹೊಟ್ಟೆ ಉಳ್ಕೊಬಿಡ್ತಾರೇನೋ ಅಂತ ಈ ತರ ನಾಟಕ ಮಾಡಿದೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಅತ್ತೆ. ಬನ್ನಿ ಅತ್ತೆ, ನಿಮ್ನಲ್ದೆ ಇನ್ಯಾರನ್ನತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ನಾನು. ಬನ್ನಿ ಅತ್ತೆ, ನೀವು ಕೇಳಿ ಸ್ವೀಟ್ ಎಲ್ಲ ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ, ಬನ್ನಿ ಅತ್ತೆ. ಅಯ್ಯೋ ಸರಿ ಬಿಡಮ್ಮ, ಆಯ್ತು. ನಿನ್ ಮನ್ಸಿಗೆ ಯಾಕೆ ಬೇಜಾರು ಮಾಡಿಸ್ಲಿ, ನಾನು ಇಲ್ಲೇ ಇರ್ತೀನಿ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಂದ್ರೆ, ನಾನು ನಿಮ್ ಮನೇಲಿ 15 ದಿನ ಮತ್ತೆ ನಮ್ಮ ಹಿರಿ ಸೊಸೆ ಮನೆ 15 ದಿನ ಇರ್ತೀನಿ. ಸಾಯೋ ತನಕ ನನ್ನನ್ನು ಯಾರು ಚೆನ್ನಾಗಿ ನೋಡ್ಕೋತಾರೋ ಅವ್ರಿಗೆ ಈ ವಸ್ತುನ ಕೊಡ್ತೀನಿ. ಈ ಕಂಡೀಷನ್ಗೆ ಓಕೆನಾ? ಅಯ್ಯೋ ಅತ್ತೆ, ನೀವು 15 ದಿನ ಅಲ್ಲ, ನೀವು ಸಾಯೋ ತನಕ ಇದ್ರೂ ಹೆಂಗ್ ನೋಡ್ಕೋತೀನಿ ಅಂತ ನೀವೇ ನೋಡ್ತಾ ಇರಿ. ಆ ಸೊಸೆ ಮನೆಗಿಂತ ಈ ಸೊಸೆ ಮನೆನೇ ಚಂದ ಅಂತ ಓಡೋಡ್ ಬರ್ಬೇಕು, ಆ ರೀತಿ ನೋಡ್ಕೊಂತೀನಿ, ಸರಿನಾ? ಸರಿನಮ್ಮ, ಆಯ್ತು, ನಾನು ನೋಡ್ತೀನಿ. ಹೀಗೆ ಮಾತಲ್ಲೇ ಮಳ್ ಮಾಡ್ತಾ ಇರ್ತೀಯೋ ಅಥವಾ ಅವಾಗ್ಲೇ ಹೇಳ್ದಲ್ಲ ಕಾಫಿ ಕೇಸರಿ ಬಾತು ಅಂತ ಅದನ್ನ ತಂದ್ಕೊಡ್ತೀಯೋ? ಸರಿ ಅತ್ತೆ, ಆಯ್ತು, ನೀವು ಕೂತಿರಿ, ನಾನು ನೀವು ಕೇಳಿದೆಲ್ಲ ಮಾಡ್ಕೊಬರ್ತೀನಿ. ಹೆಂಗೋ ಆ ಪುಣ್ಯಾತ್ಮ ಒಳ್ಳೆ ಐಡಿಯಾ ಕೊಟ್ಟ. ಸಾಯೋ ಟೈಮಲ್ಲಿ ಒಳ್ಳೆ ರಾಣಿ ರಾಣಿ ತರ ಇರ್ಬೋದು. ತಗೊಳ್ಳಿ ಅತ್ತೆ, ನಿಮ್ಗೋಸ್ಕರ ಬಿಸಿ ಬಿಸಿ ಕಾಫಿ ರೆಡಿ. ಕಾಫಿ ಸೂಪರ್ ಆಗಿ ಮಾಡಿದ್ಯಾ ಕಣಮ್ಮ. ಅತ್ತೆ, ಇದೇನ್ ಟೇಸ್ಟು, ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ. ನೀವು ನಮ್ಮ ಅತ್ತೆ ಅಲ್ಲ ಕಣತೆ, ನಮ್ಮ ತಾಯಿಗಿಂತ ಹೆಚ್ಚು ನೀವು. ಸರಿನಮ್ಮ, ಆಯ್ತು, ಸಂಜೆ ಆಯ್ತು, ನಾನು ಸ್ವಲ್ಪ ವಾಕ್ ಮಾಡ್ಬಿಟ್ಟು ಬರ್ತೀನಿ, ಇರು. ನಾನು ಅಯ್ಯೋ, ಹಳೆ ಪಾದನೆ ಗತಿ ಅಂತ ನಮ್ಮನೆಗೆ ಬಂದ್ರಾ? ಸರಿ, ಅದಿರ್ಲಿ, ಏನದು ಹೋಗ್ಬೇಕಾರೆ ಬರೀ ಕೈಲಿ ಹೋಗ್ಬಿಟ್ಟು ಬರ್ಬೇಕಾರೆ ಅದೇನೋ ತಂದಿದ್ದೀರಾ? ಇಷ್ಟೊತ್ತು ಇದಾ? ಇಷ್ಟ ದಿನ ನಿಮ್ಗೊಂದ್ ವಿಷಯ ಹೇಳಿರ್ಲಿಲ್ಲ. ಇದೇನು ಅಂತಂದ್ರೆ, ನಿಮ್ ಮಾವ ನನ್ಗೆ ಈ ಬ್ಯಾಗ್ ನ ಕೊಟ್ಬಿಟ್ಟು, ನಿನ್ ಸಾಯೋ ಟೈಮಲ್ಲಿ ಯಾವ ಸೊಸೆ ನಿನ್ನ ಚೆನ್ನಾಗಿ ನೋಡ್ಕೋತಾರೋ ಅವ್ರು ಕೊಟ್ಬಿಡು ಅಂತ ಹೇಳಿದ್ರು. ಹೌದಾ? ನೀವು ಬರ್ಬೇಕಾರೆ ಏನೋ ಜಲ್ ಜಲ್ ಅಂತ ಸೌಂಡ್ ಬಂತು, ಅದಕ್ಕೆ ಕೇಳ್ದೆ. ಇಷ್ಟ ದಿನ ಹೇಳೋದಲ್ವಾ ಅತ್ತೆ ಇದ್ನ ನನ್ಗೆ? ಇದಾ? ಇಷ್ಟ ದಿನ ಈ ವಿಷಯನ ಹೇಳಿರ್ಲಿಲ್ಲ, ಇವಾಗ ಗೊತ್ತಾಯ್ತಾ? ಇರು, ಸರಿ, ನಿನಗ್ ಗೊತ್ತಾಯ್ತಲ್ವಾ, ನನ್ ಕಿರಿ ಸೊಸೆಗೂ ಗೊತ್ತಾಗ್ಲಿ, ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಅತ್ತೆ, ನೀವ್ ಯಾಕತ್ತೆ ಮತ್ತೆ ಕಿರಿ ಸೊಸೆ ನೆನ್ಸ್ಕೊತಿದ್ದೀರಾ? ಅವಳು ಸರಿಲ್ಲ ಅತ್ತೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ಲ. ನಿಮ್ಗೆ ಅವಳು ಸೂಟ್ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನ ನಮ್ಮ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಬೇಡಮ್ಮ, ಮಾತಿಗೆ ತಪ್ಪಂಗಾಗತ್ತೆ. ನಿಮ್ ಮಾವ ಹೇಳಿರೋದು ಯಾರು ನಿನ್ನನ್ ಚೆನ್ನಾಗಿ ನೋಡ್ಕೋತಾರೋ ಅವ್ರು ಕೊಡು ಅಂತ. ನಿಮ್ಮನೇಲೆ ಇದ್ಬಿಟ್ರೆ ಪಾಪ ಅವಳಿಗೂ ಮೋಸ ಮಾಡ್ದಂಗಾಗತ್ತಲ್ವಾ? ಒಂದ್ ಕೆಲಸ ಮಾಡೋಣ, ಇಲ್ಲೊಂದ್ 15 ದಿನ ಅಲ್ಲೊಂದ್ 15 ದಿನ ಇರ್ತೀನಿ. ಯಾರು ನನ್ನನ್ ಚೆನ್ನಾಗಿ ನೋಡ್ಕೋತಾರೋ ಅವ್ರಿಗೆ ಬ್ಯಾಗ್ ಕೊಡ್ತೀನಿ, ಸರಿ ಅಲ್ವಾ? ಸರಿ ಅತ್ತೆ, ಆಯ್ತು, ನಿಮ್ ಇಷ್ಟಂಗೆ ಆಗ್ಲಿ. ನಿಮ್ಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಕೂತಿರಿ, ನಾನು ಹೋಗ್ಬಿಟ್ಟು ಗಸಗಸೆ ಪಾಯಸ ಮಾಡ್ಕೊಂಡ್ ಬರ್ತೀನಿ. ಲೇ ಸುಶೀಲಾ, ಹಂಗೇನೆ ಗಸಗಸೆ ಪಾಯಸಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಹಾಕೋ ಬರಮ್ಮ. ಸರಿ ಅತ್ತೆ, ಆಯ್ತು, ನೀವ್ ಹೇಳ್ದಂಗೆ ಆಗ್ಲಿ. ಆಹಾ, ಎಂತ ಪುಣ್ಯವಂತೆ ನಾನು. ಈ ಸೊಸೆ ಒಂಥರ ಉಪಚಾರ ಮಾಡ್ತಾಳೆ, ಆ ಸೊಸೆ ಒಂಥರ ಉಪಚಾರ ಮಾಡ್ತಾಳೆ. ಹೋಗಿ ಹೋಗಿ ತಲೆ ಕೆಡ್ಸ್ಕೊಂಡು ಅಳ್ತಾ ಕೂತಿದ್ನಲ್ಲ, ಎಂತ ದಡ್ಡಿ ನಾನು. ರೀ, ನಿಮ್ಗೊಂದ್ ವಿಷಯ ಗೊತ್ತಾ? ಇವತ್ತು ನಿಮ್ಮಮ್ಮ ನಮ್ಮ ಮನೆಗೆ ಬಂದಿದ್ರು. ಬರ್ಬೇಕಾದ್ರೆ ಅದೇನೋ ಒಂದ್ ದೊಡ್ಡ ಬ್ಯಾಗ್ ತಂದಿದ್ರು ರೀ. ಆ ಬ್ಯಾಗ್ ತುಂಬಾ ಜನ ಜನ ಅಂತ ಸೌಂಡ್ ಬರ್ತಿತ್ತು ರೀ. ಹೌದೇನೆ, ನಂಗೆ ಗೊತ್ತೇ ಇರ್ಲಿಲ್ಲ. ಇರು ಇರು, ನೋಡೋಣ. ಹೇ, ಒಂದ್ ವಿಷಯ, ಯಾವ್ದೇ ಕಾರಣಕ್ಕೂ ಅಣ್ಣನ ಮನೆಗೆ ನಮ್ಮಮ್ಮ ಹೋಗ್ಬಾರ್ದು, ಆ ರೀತಿ ನೋಡ್ಕೊಳೆ. ನಿಜ ರೀ, ಹೌದು, ನೀವ್ ಹೇಳೋದು ಸತ್ಯನೇ. ನಾನು ತಪ್ಪು ಕೆಲಸ ಮಾಡ್ಕೊಬಿಡ್ತಿದ್ದೆ. ಅವಾಗೆಲ್ಲ ನಿಮ್ಮ ಅಮ್ಮಂಗ್ ಬೈದು ಬೈದು ತುಂಬಾ ತಪ್ಪು ಮಾಡ್ಬಿಟ್ಟಿದೀನಿ ರೀ. ಅದಕ್ಕೆ ನಾನು ಹೇಳ್ತಿದ್ದು ಅಮ್ಮನ ಜೊತೆ ಜಗಳ ಮಾಡ್ಕೋಬೇಡ ಅಂತ. ಈಗ ಅರ್ಥ ಆಯ್ತಾ ನಿನಗೆ ನಾನು ಯಾಕೆ ಹೇಳ್ತಿದ್ದೆ ಅಂತ? ಅದಕ್ಕೆ ಕಣೆ ಹೇಳೋದು, ಗಂಡನ ಮಾತು ಕೇಳು ಅಂತ. ಸರಿ, ಈಗ ಮನೇಲಿ ದಿನಸಿ ಐಟಮ್ ಏನೇನಿಲ್ಲ ಎಲ್ಲ ಲೀಸ್ಟ್ ಹಾಕು. ಅಮ್ಮ ಬಂದಾಗ ಇಂಥದ್ದು ಮಾಡು ಅಂತ ಹೇಳಿದಾಗ ತಟ್ ಅಂತ ಮಾಡ್ಬೇಕು. ಹಂಗಾಗಿ ಲೀಸ್ಟ್ ಮಾಡು, ಹೋಗ್ಬಿಟ್ಟು ಮಾರ್ಕೆಟ್ಗೆ ಈಗ ಸಾಮಾನೆಲ್ಲ ತಂದ್ಬಿಡೋಣ. ಬಾ, ಬೇಗ ರೆಡಿ ಆಗು, ಬೇಗ ಹೋಗೋಣ. ರೀ, ನಿಮ್ಗೊಂದ್ ವಿಷಯ ಗೊತ್ತಾ? ಇವತ್ತು ನಿಮ್ಮಮ್ಮ ಮನೆಗ್ ಬಂದಿದ್ರು. ಬರ್ತಾ ಅದೇನೋ ಬ್ಯಾಗ್ ತಂದಿದ್ರು. ಆ ಬ್ಯಾಗ್ ತುಂಬಾ ಸೌಂಡ್ ಬರ್ತಿತ್ತು ರೀ, ಜನ ಜನ ಅಂತ. ಹೌದೇನೆ, ನಂಗೆ ಅವಾಗಿಂದ ಡೌಟ್ ಇತ್ತು ನಮ್ಮ ಅಮ್ಮನ ಮೇಲೆ. ಅದಕ್ಕೆ ನಮ್ಮ ಅಮ್ಮನ ಪ್ರೀತಿ ಮಾಡೋ ನಾಟಕ ಆಡ್ತಿದ್ದೆ. ನಮ್ಮವ್ವ ಆ ಚಿನ್ನದ ಕಾಯಿನೇ ಇಟ್ಟಿರ್ತಾರೆ, ಯಾಕೆಂದ್ರೆ ಜನ ಜನ ಅಂತ ಸೌಂಡ್ ಬರ್ತಿತ್ತು ಅಂದ್ರೆ ಅದು ಚಿನ್ನದ ಕಾಯಿನೇ ನಮ್ಮ ಅಪ್ಪ ಮಾಡಿಟ್ಟಿರ್ತದೆ. ಅದನ್ನ ನಮ್ಮಮ್ಮ ಈಗ ಹೊರಗಡೆ ತೆಗಿತಾರೆ ಅಷ್ಟೇನೆ. ಹೇ, ನನ್ನ ತಮ್ಮ ಬಂದು ನಮ್ಮ ಅಮ್ಮನ ಕರೆದ್ರೆ ಯಾವುದೇ ಕಾರಣಕ್ಕೂ ಕಳಿಸ್ಬಾರ್ದು ಕಣೆ. ಅವ್ನು ಜಗಳ ಮಾಡಿದ್ರು ಪರವಾಗಿಲ್ಲ, ನಮ್ಮ ಅಮ್ಮನ ಕಳಿಸ್ಕೊಡ್ಬಾರ್ದು, ಸರಿಯಾ? ಇನ್ಮೇಲೆ ನೀನು ಬುದ್ಧಿವಂತಲಾಗು, ನಮ್ಮ ಅಮ್ಮನ ಮೇಲೆ ನೀನು ಜಗಳಕ್ಕೆ ಹೋಗ್ಬೇಡ, ಸರಿಯಾ? ಇನ್ಮೇಲೆ ನೀನು ಪ್ರೀತಿ ಮಾಡೋ ನಾಟಕ ಆಡು, ನಾನು ಪ್ರೀತಿ ಮಾಡೋ ನಾಟಕ ಆಡ್ತೀನಿ, ಸರಿನಾ? ಆ ಚಿನ್ನದ ಕಾಯಿನ್ಗಳೆಲ್ಲ ನಮ್ಮವೇ ಆಗ್ಬೇಕು, ಆ ತರ ಇರೋಣ ಇನ್ಮೇಲೆ, ಸರಿಯಾ? ಹ್ಞೂ ರೀ, ನೀವ್ ಹೇಳಿದ್ದು ನಿಜಾನೇ. ಇನ್ಯಾವತ್ತೂ ನಿಮ್ಮ ಅಮ್ಮಂಗ್ ಬಯಕ್ ಹೋಗಲ್ಲ ರೀ ನಾನು.
ಸರಿ, ನನ್ನ ತಮ್ಮನ್ಗೆ ಇವತ್ಲೇ ಹೊರಗಡೆ ಹೋಗಿ ಮೀಟ್ ಮಾಡ್ಬಿಟ್ಟು ಇನ್ ಯಾವತ್ಲೂ ನಮ್ಮ ಅಮ್ಮನ್ ಕಳ್ಸ್ಕೊಡಲ್ಲ. ನಮ್ಮ ಅಮ್ಮನ ನಾನೇ ಚೆನ್ನಾಗಿ ನೋಡ್ಕೋತೀನಿ. ನೀನು ಅವಾಗ ಬೇಕಾರೆ ಅಮ್ಮನ್ ನೋಡ್ಬೇಕಂದ್ರೆ ಬಂದು ಹೋಗು. ಕಾಸ್ ಕಿಸ್ ಬೇಕು ಕೊಡ್ಬೇಕು ಅಂದ್ರೆ ಅಮ್ಮನ್ ಕೈಗೆ ಕೊಟ್ಬಿಟ್ಟು ಹೋಗು ಅಂತ ಹೇಳ್ತೀನಿ. ಸರಿನಾ? ಅರ್ಜೆಂಟು ಅವ್ನ್ ಮೀಟ್ ಮಾಡ್ತೀನಿ. ಬರೋಣ, ಬಾಯ್. ಯಾಕೋಣ ಅರ್ಜೆಂಟ್ ಬರಕ್ ಕೇಳ್ದೆ? ಯಾಕೆ ಅಷ್ಟೊಂದು ಅರ್ಜೆಂಟ್? ಬೇಗ ಬಾ ಅಂದಲ್ಲ, ಯಾಕಣ? ಲೋ ತಮ್ಮ, ನಾನು ಹೇಳೋ ವಿಷಯ ಒಂದ್ಸೂರು ಕೇಳು. ಇನ್ಮೇಲೆ ಅಮ್ಮನ್ನ ನಮ್ಮನೆಗೆ ಬಂದು ನೋಡ್ಕೋಗು. ಯಾವುದೇ ಕಾರಣಕ್ಕೂ ನಿಮ್ಮನೆ ಕರ್ಕೋಬೇಡ. ಯಾಕಣ ಏನಾಯ್ತು ಇದ್ದಕ್ಕಿದಂಗೆ? ಚೆನ್ನಾಗೇ ಇದ್ದಲ್ಲ. ಆ ನಮ್ಮಮ್ಮನ ನಮ್ಮನೆ ಕರ್ಕೋಗ್ದೆ ಇನ್ಯಾರ ಅಮ್ಮನ ಕರ್ಕೋಗಲ್ಲ, ನೀನೇ ಹೇಳೋಣ. ಲೋ ತಮ್ಮ, ನೀನ್ ಹೆಂಡ್ತಿ ಯಾವ ತರ ಮಾತಾಡ್ಲು ಗೊತ್ತಾ? ನೀನೇ ನೋಡಿದ್ಯಲ್ವಾ? ಅಂಥದ್ರಲ್ಲಿ ನಮ್ಮಮ್ಮನ್ನ ಹೆಂಗ್ ಕಳಿಸ್ತೀನಿ ನಿಮ್ಮನೆಗೆ? ನೀನ್ ಹೆಂಡ್ತಿ ಚೆನ್ನಾಗಿ ನೋಡ್ಕೋತಾಳ ಹೇಳು? ಕಳ್ಸಿದ್ರುವೆ ಯೋಚನೆ ಮಾಡುತ್ತಮ್ಮ. ಓಹೋ, ನಿನ್ನ ಹೆಂಡ್ತಿ ಏನ್ ಚೆನ್ನಾಗಿ ಮಾತಾಡಿಲ್ಲ ಬಿಡಪ್ಪ. ಕೇಳಿಸ್ಕೊಳ್ಳಲ್ವ ನಿನ್ನ ಹೆಂಡ್ತಿ ಸುಪ್ರಭಾತವ? ನಿನ್ನ ಹೆಂಡ್ತಿನೂ ಅಷ್ಟೇ, ನನ್ನ ಹೆಂಡ್ತಿನೂ ಅಷ್ಟೇ. ಬಿಡು, ಅವ್ರು ಹೆಂಗ್ಸ್ರು ಹೆಂಗೋ ಆಡ್ಕೊಳ್ಳಿ. ನಾವಿಬ್ರು ಒಂದಾಗಿರ್ಬೇಕು, ನಾವಿಬ್ರು ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಅಮ್ಮನ್ನ ನನ್ನ ಮನೆ ಕಳ್ಸ್ಕೊಡು. ಚೆನ್ನಾಗಿ ನೋಡ್ಕೋತೀನಿ. ನೀನು ಇಷ್ಟು ದಿನ ನೋಡ್ಕೊಂಡಿರೋ ಸಾಕು. ಇನ್ಮೇಲೆ ನಾನಾರ ನೋಡ್ಕೋತೀನಿ. ನಮ್ಮ ಅಮ್ಮನ ಸೇವೆ ಮಾಡ್ಬಾರ್ದಾ? ನೀನೇ ಹೇಳೋಣ. ತಮ್ಮ, ಸೇವೆ ಅನ್ಕೊಂಡು ನೀವು ಸುಮ್ಮನೆ ನಮ್ಮ ಅಮ್ಮನ ಕಿರುಕುಳ ಕೊಡ್ತೀರಿ. ಬ್ಯಾಡಿ, ನನ್ನ ಜೊತೆನೇ ಇರ್ಲಿ, ಹಿರಿ ಮಗನ ಜೊತೆನೇ ಇರ್ಬೇಕು. ನಮ್ಮಮ್ಮ ಸಾಯ ತನಕ ನೋಡ್ಕೋತೀನಿ. ನೀನು ಹಂಗೂ ನೋಡ್ಬೇಕು ಅಂದ್ರೆ ಬಂದು ನಮ್ಮನೆಗೆ ಬಂದು ನೋಡ್ಕೋಗು. ಕಾಸು ಗೀಸು ಕೊಡ್ಬೇಕಂದ್ರೆ ಅಮ್ಮನ ಕೈಗೆ ಕೊಟ್ಬಿಟ್ಟು ಹೋಗು ಖರ್ಚಿಗೆ. ಸರಿಯಾ? ನಾ ಹೇಳೋದ ಕೇಳು. ಅಣ್ಣ, ನೀನ್ ನೋಡ್ದೆ ಹಿಂಗ್ ಹೇಳ್ತಿ, ಅಲ್ಲಿ ನೋಡ್ದೆ ನನ್ನ ಹೆಂಡ್ತಿನವೇ ನಮ್ಮ ಅಮ್ಮನವೇ ಒಂದಾಗ್ಬಿಟ್ರೆ ಗೊತ್ತಾ? ಬೆಳಿಗ್ಗೆ ತಾನೇ ಬಂದು ಟೀ ಮಾಡಿಸ್ಕೊಂಡು ಕುಡ್ಕೊಂಡು ಹೋಗವ್ರೆ. ಅದು ಗೊತ್ತಾ ನಿಂಗೆ? ಅವ್ರು ಚೆನ್ನಾಗಿ ಅವ್ರೆ, ಅವ್ರ ಜೊತೆ ಇರ್ತಾರೆ ಬಿಡು. ನನ್ನ ಹೆಂಡ್ತಿ ಚೆನ್ನಾಗಿ ನೋಡ್ಕೊಡ್ತಾಳೆ ನಮ್ಮ ಅಮ್ಮನ, ಆ ನಂಬಿಕೆ ನನಗೈತೆ. ಲೋ ತಮ್ಮ, ಹಿಂಗೆ ಮಾತಾಡ್ತಾ ಇದ್ರೆ ಕಷ್ಟ ಆಯ್ತದೆ ನೋಡು. ನೋಡು, ನಿನ್ನ ಹೆಂಡ್ತಿ ಹೆಂಗೆ ನಮ್ಮಮ್ಮನ ನೋಡ್ಕೋತಾಳೋ ಹಂಗೆ ನನ್ನ ಹೆಂಡ್ತಿನೂ ನೋಡ್ಕೋತಾಳೆ. ಹಂಗಾರೆ ನನ್ನ ಹೆಂಡ್ತಿ ನಮ್ಮಮ್ಮನ ನೋಡ್ಕೊಳ್ಳೋದೇ ಅಲ್ವಾ? ಹಂಗಾರೆ ಇಷ್ಟು ದಿನ ನೋಡೇ ಅಲ್ವಾ? ಏನೋ ಮಾತಾಡ್ತಿತ್ತಮ್ಮ ನೀನು? ಅಣ್ಣ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಮ್ಮಮ್ಮನ ನಮ್ಮನೆಗೆ ಕರ್ಕೋಗೋದು. ನೀನು ಅದೇನಾರ ಮಾಡ್ಕೋ, ನಮ್ಮಮ್ಮನೇ ಕರ್ಕೋಗತ್ತೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ. ನನ್ಗೆ ಗೊತ್ತಿಲ್ಲ. ನಮ್ಮಮ್ಮ ನಂಗೆ ಬೇಕು. ಸರಿ ಕಣ ತಮ್ಮ, ಅಮ್ಮನ ತಕ್ಕೆ ಹೋಗಿ ಕೇಳ್ತೀನಿ. ಅಮ್ಮ ಯಾರ ಜೊತೆ ಇರ್ತದೋ ಅವ್ರ ಜೊತೆ ಇರ್ಲಿ. ಸರಿನಾ? ಬೇಡ ಬೇಡ, ನಮ್ಮ ಅಮ್ಮನ ತವ ನಾನು ಮಾತಾಡ್ತೀನಿ. ನೀನೇನು ಮಾತಾಡಬೇಡ. ನೀನು ಸುಮ್ಮನೆ ಅಮ್ಮನ ಗುಳ ಬಿಡ್ತೀಯಾ? ನಾನು ಮಾತಾಡ್ಕೊತೀನಿ ಬಿಡು. ನೋಡೋಣ, ಅವ್ರಿಗೆ ಯಾರ ಮನೆ ಇಷ್ಟನೋ ಅವ್ರ ಮನೆ ಇರ್ಲಿ. ಸರಿಯಾ? ನನ್ನ ಕೆಲಸವೇ, ನನ್ನ ಹೆಂಡ್ತಿ ಅವಾಗಲೇ ಬೇಗ ಬಾ ಅಂತ ಅಂದಿದ್ಲು. ನನ್ನ ಕೆಲಸವೇ, ನಾನು ಬರ್ತೀನಿ. ಸರಿ ಅಣ್ಣಯ್ಯ, ಬರ್ಲಾ? ಈ ನನ್ನ ಮಗ ಯಾವ್ದಕ್ಕೂ ಒಪ್ತೇ ಅಲ್ವಲ್ಲ. ಇರು, ಈ ನನ್ನ ಮಗಂಗೆ ಸರ್ರೇ ಬಗಣಿಗೂಟ ಇರ್ತೀನಿ. ಅತ್ತೆ, ನಮ್ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅತ್ತೆ. ಇನ್ನೂ ಸ್ವಲ್ಪ ದಿನ ಇರಕ್ ಆಗ್ತಿರ್ಲಿಲ್ವಾ ಅತ್ತೆ ನಿಮ್ಗೆ? ಅಯ್ಯೋ ಅತ್ತೆ, ಎಷ್ಟ್ ಚೆನ್ನಾಗಿ ನೋಡ್ಕೊಂಡೆ ನಾನು ನಿಮ್ನ. ಸಾಯೋ ಟೈಮಲ್ಲಿ ನೆಲ ಕಾಲು ಊರ್ದೇ ಇರೋ ರೀತಿ ನೋಡ್ಕೊಂಡಲ್ಲ ಅತ್ತೆ ನಾನು. ನನ್ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ ಅತ್ತೆ ನೀವು. ಅಯ್ಯೋ, ನನ್ ಬಿಟ್ಬಿಟ್ಟು ಹೊಂಟೋಗ್ಬಿಡಲ್ಲಮ್ಮ. ನಾನು ನಿನ್ನ ಹಿಂದೆ ಬರೋಣ ಅಂದ್ರೆ ನನ್ನ ಹೆಂಡ್ತಿ ನನ್ ಬಿಟ್ಟು ಕೊಡಕ್ಕಿಲ್ಲ. ಹಂಗಾಗಿ ನಾನು ಬರಕಾಕಿಲ್ಲ ಕಣಮ್ಮ. ಬೇಜಾರು ಮಾಡ್ಕೋಬೇಡ ಅಣ್ಣಯ್ಯ. ಅಮ್ಮ, ಏನ್ ಮಾಡೋಣ? ನೀನಿಲ್ಲ ಅಂದ್ರೆ ನನಗೆ ನನ್ ಏನ್ ಮಾಡೋಣ ಅಂತಾನೆ ಗೊತ್ತಾಯ್ತಲ್ಲ. ಅಮ್ಮ, ನಾನು ಏನ್ ಮಾಡೋಣಮ್ಮ? ನನ್ನ ಅತ್ತಿ ಅತ್ತಿ ಕಣ್ಣೀರೆಲ್ಲ ಬತ್ತೋಯ್ತಾವಲ್ಲಮ್ಮ. ನಾನು ಏನ್ ಮಾಡೋಣಮ್ಮ? ನನ್ ಬಿಟ್ಟು ಹೊಟ್ಬಿಟ್ಟಲ್ಲಮ್ಮ. ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟಿದ ಮೇಲೆ ಮನುಷ್ಯ ಸಾಯ್ಲೇಬೇಕು. ಅದು ಯಾರ ಕೈಯಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ. ನೋಡಿ, ಮುಂದಿನ ಕಾರ್ಯ ಏನೇನಿದೆ ಅದೆಲ್ಲ ಮಾಡಿ ಮುಗಿಸಿ ಬನ್ನಿ. ಸರಿ, ನೀವ್ ಹೇಳೋದು ಕರೆಕ್ಟೆ ಅಣ್ಣಯ್ಯ. ಬಾ, ಅದೇನ್ ಮುಂದಿನ ಕಾರ್ಯ ನೋಡೋಣ. ಸರಿ ತಮ್ಮ, ಬಾ. ಅಮ್ಮನ್ನ ಖುಷಿಯಾಗಿ ಕಾರ್ಯ ಮಾಡಿ ಕಳ್ಸ್ಕೊಡೋಣ. ಬಾ ತಮ್ಮ. ನೋಡು, ಈ ಬ್ಯಾಗು ನನಗ್ ಸೇರ್ಬೇಕಾಗಿರೋದು. ಯಾಕಂದ್ರೆ ನಮ್ಮ ಅತ್ತೆನ ಸಾಯೋ ತನಕ ಅಮ್ಮನ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋದು ನಾನೇನೆ. ಸುಮ್ಮನೆ ಕೊಟ್ಬಿಡು ಇದನ್ನ. ಆಹಾಹಾಹಾ, ಅಮ್ಮಡಿ ಬಂದ್ಬಿಡು. ನೀನ್ ಮಾತಾಡಿದ ಮಾತುಗಳು ನನ್ಗೆ ನೆನಪಿಲ್ಲ ಅಂತ ಅನ್ಕೋಬಿಟ್ಟಿದ್ಯಾ? ಆಕಾಶದಲ್ಲಿ ತೇಲಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ದೋಳ್ ನೀನು. ಇವಾಗ ಬ್ಯಾಗ್ ಬಂದ್ಬಿಟ್ಟಿದ್ಯಾ? ಬಿಡು. ನೋಡು, ನೀನು ಇರಿ ಸೊಸೆ ಆದ್ಮೇಲೆ ದೊಡ್ಡತನ ಇರ್ಬೇಕು. ಯಾವತ್ತು ಚಿಕ್ಕ ಬುದ್ಧಿ ತೋರ್ಸಕ್ ಹೋಗ್ಬಾರ್ದು. ನೋಡು, ನಾನು ಯಾವತ್ತಿದ್ರು ಈ ಮನೆ ಇರಿ ಸೊಸೆನೆ. ನಾನ್ ಬಿಟ್ಟಾಕಿದ ಎಂಡ್ಲನ್ನಷ್ಟೇ ನೀನ್ ಎತ್ಕೋಬೇಕಾಗಿರೋದು. ಮುಚ್ಕೊಂಡು ಬ್ಯಾಗ್ ನಾನ್ ಕೊಡಲೇ? ನಾನ್ ಕೊಡಲ್ಲ ಕಣೆ. ಏನ್ ಮಾಡ್ತೀಯ ಮಾಡ್ಕೊ ಹೋಗ್. ಏನು ನನ್ನೇ ಕಣೆ ಗಿಣೆ ಅಂತ ಅಂತೀಯ? ಎಷ್ಟು ಧೈರ್ಯ ಇದ್ರೆ ಈ ರೀತಿ ಎಲ್ಲ ಮಾತಾಡ್ತೀಯ ನೀನು? ನಿನ್ನ ಮಾಡ್ತೀನಿರು. ಅಮ್ಮ, ಏನು ನನ್ಗೆ ಇಷ್ಟು ಜೋರ ಕುಡಿತ್ಯಾ? ನಿಲ್ಸ್ರಿ ನಿಮ್ ಜಗಳನ. ನಿಮ್ ನಾಟಕ ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏನು ನಾವು ನಾಟಕ ಆಡ್ತಿದೀವ? ಹೌದು, ನೀವ್ ಆಡ್ತಿರೋದೇ ನಾಟಕ. ಇದು ನನಗೆ ಫಸ್ಟೇ ಗೊತ್ತು. ನಿಮ್ಮತ್ತೆ ಪಾಪ ಮನೆಯಿಂದ ಹೊರಗಡೆ ಹಾಕಿದಾಗ ಅಳ್ತಾ ಮರದಾಡಿ ಕೂತಿದ್ರು. ಅವಾಗ ನಾನೇ ಅವರು ಸಮಾಧಾನ ಮಾಡಿ ಅವ್ರಿಗೆ ಈ ಬ್ಯಾಗ್ ಕೊಟ್ಟು ಕಳಿಸಿದ್ದು. ಈ ಬ್ಯಾಗ್ ಒಳಗೆ ಏನೈತೆ ಅಂತ ನಿಮ್ಗೆ ಗೊತ್ತಾ? ಏನು ನಮ್ಗೇನ್ ವಿಷಯ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಆ ಬ್ಯಾಗ್ ಒಳಗಿರೋದೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮತ್ತೆ ಎಲ್ಲ ವಿಷಯನೂ ಹೇಳಿದ್ದಾರೆ. ನಮ್ಮ ಮಾವ ಇದನ್ನ ಯಾರು ಚೆನ್ನಾಗಿ ನೋಡ್ಕೋತಾರೋ ಆ ಸೊಸೆ ಕೊಡು ಅಂತ ಕೊಟ್ಟಿರೋದು.
ನಮ್ಮಮ್ಮ ಆ ಥರ ನಮ್ಮ ಮಕ್ಳಿಗೆ ಮೋಸ ಮಾಡಲ್ಲ. ಅವರು ಚಿನ್ನದ ಕಾಯಿನೇ ಇಟ್ಟಿರೋದು. ಯಾಕಂದ್ರೆ ಅವ್ರು ಬಂದಾಗೆಲ್ಲ ಜಳ್ 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 ಅಂತ ಸೌಂಡ್ ಬರ್ತಿತ್ತು ಗೊತ್ತಾ. ಹಂಗಾಗಿ ಅದು ಚಿನ್ನದ ಕಾಯಿನೇ. ನಮ್ಮಮ್ಮ ಆ ಥರ ಮೋಸ ಮಾಡಲ್ಲ. ನೀನೇ ಯಾರೋ ಮೋಸಗಾರ, ಮೋಸ ಮಾಡಕ್ ಬಂದಿದ್ದೀಯ ಅನ್ಸುತ್ತೆ. ಹೌದಾ? ಈಗ ಒಂದ್ ಕೆಲಸ ಮಾಡಿ, ಈ ಬ್ಯಾಗ್ ಅಲ್ಲಿ ಇರೋದನ್ನ ಹೊರಗಡೆ ತೆಗಿಯೋಣ. ಇಬ್ರುವೆ ಸಮ ಸಮ ಹಂಚ್ಕೊಳ್ಳಿ. ಚಿನ್ನದ ಕಾಯಿನಲ್ವಾ, ಸಮ ಸಮ ಹಂಚ್ಕೊಳ್ಳಿವ್ರಿ. ತೆಗೀರಪ್ಪ. ಸಮ ಸಮನ? ನಾನು ಇರಿ ಸೊಸೆ, ಏನಿದ್ರು ನನ್ಗೆ ಮುಕ್ಕಾಲ್ ಭಾಗ ಸೇರ್ಬೇಕು, ಇನ್ ಕಾಲ್ ಭಾಗ ಮಾತ್ರ ಉಳ್ದು. ಅದ್ಯಾಕೆ? ಬಂದ್ಬಿಡು, ಒಂದ್ ಕೆಲ್ಸ ಮಾಡು, ನನ್ಗೆ ಮುಕ್ಕಾಲ್ ಭಾಗ ಕೊಟ್ಬಿಟ್ಟು ನೀನ್ ಕಾಲ್ ಭಾಗ ಇಟ್ಕೋ. ಏಯ್ ತೆಗದೆ ಹಂಗೆ ಮುಸುಡಿಗೆ ಹೊಡೆದ ಅಂದ್ರೆ ಹಂಗೆ ಅಪ್ಪಚ್ಚ ಬಿಡ್ಬೇಕು. ಬಿಡಿ, ಅದೇನ್ ನೋಡೋಣ. ಅದೇನು ಮಾಡ್ಬೇಕು ಅದನ್ನ ಮಾಡ್ಕೊಳ್ಳೋಣ. ಅರ್ಧನೇ ಮಾಡ್ಕೊಳ್ಳೋಣ ಬಿಡು. ಅದ್ ಯಾಕೆ ಹಂಗೆ ಕಚ್ಚಾಡ್ತೀರಿ? ಲೇ ಸರೋಜ, ಹಂಗೆ ಮೂಗಿ ಗುದ್ದಿ ಒದ್ದ ಅಂದ್ರೆ ಹಂಗೆ ಶೇರ್ಗಳು ಬಂದ್ಬಿಡ್ಬೇಕು ಹೊರಗಡೆಗೆ. ಅಣ್ಣ ಮಾತಾಡ್ತಿಲ್ವ ಅಲ್ಲಿ ಅರ್ಧ ಹಂಚ್ಕೊಳ್ಳೋದ ಅಂತ. ಬಿಡು, ಅದ್ಯಾಕೆ ಹಂಗಾಡ್ತಿ? ನೋಡು, ಅಣ್ಣ ಹೇಳ್ದ್ಮೇಲೆ ಮುಗೀತು. ಅರ್ಧ ಅಣ್ಣ ಯೋಚನೆ ಮಾಡ್ಬೇಡ, ಅರ್ಧ ಹಂಚ್ಕೊಳ್ಳೋಣ ಸರಿಯಾ? ನಿಂಗೇನ್ ಬೇಕು ಅದನ್ನ ನೀನ್ ತಗೋ, ನನಗೇನ್ ಬೇಕು ನಾನು ತಗೋತೀನಿ ಸರಿಯಾ? ಕಾರು ಗೀರು ಮನೆಗಿನೇ ಎಲ್ಲ ತಗೊಂಡು ನಾನು ನೀನು ಚೆನ್ನಾಗಿರೋದ ಸರಿಯಾ? ಸರಿ ತಮ್ಮ, ನೀನ್ ಹೇಳ್ದಂಗೆ ಆಗ್ಲಿ. ಲೇ ಬ್ಯಾಗ್ ಇಸ್ಕೊಳ್ಳೆ. ಬ್ಯಾಗ್ ಇಸ್ಕೊಂಡು ಅದೇನೈತೆ ನೋಡ್ಬಿಟ್ಟು ಅರ್ಧ ಪಾಲ ಹಾಕೊಳ್ಳೋಣ. ಬ್ಯಾಗ್ ಇಸ್ಕೊ. ಯಾಕೆ ಹಿಂಗ್ ಕಚ್ಚಾಡ್ತೀರಿ ನೀವು? ನೋಡು, ನನ್ ಗಂಡ ಹೇಳ್ತಾ ಇದ್ದಾನೆ ಅಂತ ಬಿಟ್ಟಿದೀನಿ. ಇಲ್ಲ ಅಂದಿದ್ರೆ ಇವತ್ ನಿನ್ಗೊಂದ್ ಗತಿ ಕಾಣಿಸ್ತಿದ್ದೆ. ಹೋಗ್ಲಿ ಬಿಡು, ನನ್ ಯಜಮಾನ್ರು ಹೇಳೋರೆ ಅನ್ಬಿಟ್ಟು ಅರ್ಧನೇ ಹಂಚ್ಕೊಳ್ಳೋಣ. ಸರಿ, ಹಂಚ್ಕೊಳ್ಳೋ ಮುಂಚೆ ಫಸ್ಟ್ ಹೋದ ಕೆಳಗಡೆ ಸುರೀರಿ. ಅದಾದ್ಮೇಲೆ ಇಬ್ರು ಎಷ್ಟೆಷ್ಟು ಬೇಕು ಹಂಚ್ಕೊಳ್ಳಿ. ನೀನ್ ಫುಲ್ ಬೇಕೋ ಇಲ್ಲ ಅರ್ಧ ಬೇಕೋ, ಅದು ಎಷ್ಟೆಷ್ಟು ಬೇಕೋ ಹಂಚ್ಕೊಳ್ಳಿರಿ. ಫಸ್ಟ್ ಹೋದ್ನ ಕೆಳಗೆ ಸುರೀರಿ. ಅಯ್ಯೋ ಅಯ್ಯೋ ತಮ್ಮಯ್ಯ, ಇದು ಚಿನ್ನ ಅಲ್ಲ ತಮ್ಮಯ್ಯ, ಚಿನ್ನದ ಕಾಯಿನಲ್ಲ, ಎಲ್ಲ ಟೈಲ್ಸ್ ಪೀಸ್ಗಳು. ಅಯ್ಯೋ, ಈ ಟೈಲ್ಸ್ ಪೀಸ್ಗೋಸ್ಕರ ಇಷ್ಟು ದಿನ ಒದ್ದಾಡ್ತಿದ್ವ ನಾವು. ನಮ್ಮ ಅಮ್ಮನ ಮೇಲೆ ಮೈ ಮೇಲೆ ಇದ್ದಿದ್ದು ಚಿನ್ನದ ಕಾಯಿನ್ಗಳಲ್ಲ, ಎಲ್ಲಾ ಟೈಲ್ ಪೀಸ್ಗಳು. ಅವೇ ಲಳ್ಳ 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 ಅಂತ ಅಳ್ಳಾಡ್ತಿದ್ದು. ಯಾ ಮಾರ್ಬಿಟ್ವಲ್ಲ ತಮ್ಮಯ್ಯ ನಾವು. ಓ ಅಣೆಯ, ಈ ಟೈಲ್ಸ್ ಪೀಸ್ಗೋಸ್ಕರ ನಾವಿಬ್ರು ಒದ್ದಾಡ್ತಿದ್ದು. ಅಯ್ಯೋ ಅಯ್ಯೋ ಅಣೆಯ, ನಿಮ್ಮನೇಲಿ 15 ದಿನ ಇಟ್ಸ್ಕೋ, ನಮ್ಮನೇಲಿ 15 ದಿನ ಇಟ್ಸ್ಕೋ ಅಂತಿದ್ವಲ್ಲ ಅಣೆಯ. ಈ ಟೈಲ್ಸ್ ಪೀಸ್ಗೋಸ್ಕರ ಇಷ್ಟೊಂದೆಲ್ಲ ಒದ್ದಾಡ್ತಿದ್ದು. ನಾನು ಜಳ 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 ಅಂತ ಕೇಳ್ತೀರ. ಓಹೋ, ನಮ್ಮ ಅವ್ವ ಚಿನ್ನದ ಕಾಯಿನ್ ಇಟ್ಬಿಟ್ಟವಳೆ ಅನ್ಬಿಟ್ಟು ನಾನು ಊರ್ ತುಂಬೆಲ್ಲ ಸಾಲ ಮಾಡ್ಕೊಬಿಟ್ಟು ಅಡಿಗೆ ಸಾಮಾನು ಎಲ್ಲ ತಂದ್ಬಿಟ್ಟು ಅವಳಿಗೆ ಏನೇನ್ ಬೇಕು ರುಚಿ ರುಚಿ ಹಾಕೊಡು ಅಂತ ನಾನು ಎತ್ತಿ ಕೇಳ್ಬಿಟ್ಟಲ್ಲಪ್ಪ. ಈ ಟೈಲ್ಸ್ ಪೀಸ್ಗೋಸ್ಕರ ಇಷ್ಟೆಲ್ಲ ಒದ್ದಾಡ್ದು. ಅಯ್ಯೋ ಕರ್ಮವೇ. ಅಯ್ಯೋ ದೇವ್ರೇ, ಈ ಟೈಲ್ಸ್ ಪೀಸ್ಗೋಸ್ಕರ ಇಷ್ಟು ದಿನ ಕಾಫಿಲೂ ಗೋಡಂಬಿ ದ್ರಾಕ್ಷಿ ಹಾಕೋ ಬಂದ್ ಕೊಟ್ನಲ್ಲೋ ನಾನು. ಥೂ. ಅಯ್ಯೋ, ನೀನ್ ಕಾಫಿಗ್ ಬರೀ ದ್ರಾಕ್ಷಿ ಗೋಡಂಬಿ ಹಾಕೊಡ್ತಿದ್ರೆ ನಾನು ಹಾಲ್ಗೂ ತುಪ್ಪ ಹಾಕೊಡ್ತಿದ್ದೆ ಕಣೆ. ಅಷ್ಟು ಚೆನ್ನಾಗ್ ನೋಡ್ಕೊಂಡಿದ್ದೆ ಕಣೆ. ಆ ದುಡ್ಡೆಲ್ಲಾ ಇಟ್ಕೊಂಡಿದ್ರೆ ಇವತ್ ನಾನೇ ಚಿನ್ನದ ಕಾಯಿನ್ಗಳು ತಗೋಬೋದಿತ್ತಲ್ಲೋ. ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನೋಡಿದ್ರ ಮಕ್ಳ, ಎಷ್ಟು ಆಸೆ ಪಡ್ತಾ ಇದೀರಿ ಅಂತ. ತಾಯಿಗಿಂತ ತಾಯಿ ಮೇಲಿರೋ ಚಿನ್ನದ ಕಾಯಿನ್ಗೋಸ್ಕರ ಆಸೆ ಪಡ್ತಿದ್ರಿ ಅಲ್ವಾ? ಆ ಚಿನ್ನದ ಕಾಯಿನ್ ತರ ಮಾಡಿದ್ದೆ ನಾನು. ಅವತ್ತು ಐಡಿಯಾ ಕೊಟ್ಟಿದ್ದೆ ನಾನು. ಅವತ್ತು ನಿಮ್ ತಾಯಿ ಅಳ್ತಾ ನಿಂತಿರ್ಬೇಕಾರೆ ಈ ಐಡಿಯಾ ಹೇಳ್ದೆ, ಹೋಗು ನೀನ್ ಸಾಯ ಗಂಟ್ಲು ಚೆನ್ನಾಗಿ ನೋಡ್ಕೋತಾರೆ ಅಂತ. ಅದಕ್ಕೆ ಹೇಳೋದು, ಯಾರು ತಾಯಿನ ಇಷ್ಟಪಡಲ್ಲ. ತಾಯಿ ಮೇಲಿರೋ ಒಡವೆ ಹಾಗೆ ತಾಯಿ ತವಿರೋ ದುಡ್ಡುಗೋಸ್ಕರ ಇಷ್ಟಪಡ್ತಾರೆ. ಆ ಇಷ್ಟಪಟ್ಟು ನಟಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ನಾಟಕ ಮಾಡ್ತಾರೆ. ಇಷ್ಟೇ ಕಂಡ್ರೋ ಈ ಪ್ರಪಂಚ. ಹೌದು ಸರ್, ನೀವ್ ಹೇಳಿದ್ದು ನಿಜ. ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಕೂಲಿ ನಾಲಿ ಮಾಡಿ ನಮ್ಗೆ ಸಾಕಿದ್ರು, ಒಳ್ಳೆ ಎಜುಕೇಶನ್ ಕೊಡ್ಸಿದ್ರು, ಮದುವೆನೂ ಮಾಡಿದ್ರು. ಆದ್ರೆ ನಾವೇನ್ ಮಾಡ್ದೆ ಹೇಳಿ? ನಮ್ಮ ಹೆಂಡತಿ ಮಾತು ಕಟ್ಕೊಂಡು ನಮ್ಮ ತಾಯಿನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ. ಹೌದು ಸರ್, ನೀವ್ ಹೇಳಿದ್ ಕರೆಕ್ಟ್. ಹೌದು ತಮ್ಮಯ್ಯ, ನೀನ್ ಹೇಳಿದೆಲ್ಲ ನಿಜ. ನಾವು ಹೆಂಡತಿ ಮಾತು ಕೇಳಬಾರ್ದಿತ್ತು. ಹೆಂಡತಿ ಮಾತು ಕೇಳ್ಬಿಟ್ಟು ಹಾಳಾಗೋಗ್ಬಿಟ್ಟು ನಮ್ಮ ತಾಯಿನೂ ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ನಾನು ಹಿರಿ ಮನ್ಸಾಗಿ ನಮ್ಮ ತಾಯಿನ ಸರಿಯಾಗಿ ನೋಡ್ಕೊಳಕ್ಕೆ ಆಗ್ಲಿಲ್ಲ. ತಮ್ಮಯ್ಯ, ಇನ್ಮೇಲಾದ್ರೂ ನಾವಿಬ್ರು ಅನ್ಯೂನ್ಯವಾಗಿರೋಣ. ನಮ್ಮ ತಾಯಿ ಸತ್ತೋಗಿರೋ ತಾಯಿ ಆತ್ಮಕ್ಕೆ ಶಾಂತಿನರ ಸಿಗ್ತದೆ ತಮ್ಮಯ್ಯ. ಇನ್ ಯಾವತ್ತೂ ನಾವು ಬೇರೆ ಬೇರೆ ಆಗೋದು ಬೇಡ ತಮ್ಮಯ್ಯ, ಜೊತೆಲೇ ಇರೋಣ ತಮ್ಮಯ್ಯ, ಸರಿಯಾ? ಹೌದು ರೀ, ನಿಜ, ನೀವ್ ಹೇಳೋದ್ ಸತ್ಯ. ನಾನು ತಪ್ಪು ಮಾಡ್ಬಿಟ್ಟೆ. ನಮ್ಮಮ್ಮ ಬೇರೆ ಅಲ್ಲ, ನಿಮ್ಮಮ್ಮ ಬೇರೆ ಅಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು. ಹೌದು, ನಾನು ತಪ್ಪು ಮಾಡ್ಬಿಟ್ಟೆ. ಏಜಲ್ಲಿ ನಾನು ಹಿರಿಯೋಳಾದ್ರೂ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿತ್ತು. ಸಾರಿ ರೀ, ತಪ್ಪಾಯ್ತು. ಇನ್ಯಾವತ್ತೂ ಈ ರೀತಿ ಮಾಡಕ್ ಹೋಗಲ್ಲ. ಫ್ರೆಂಡ್ಸ್, ನಾವು ಮಾಡಿದ ತಪ್ಪನ್ನ ದಯವಿಟ್ಟು ನೀವು ಯಾರು ಮಾಡಕ್ ಹೋಗ್ಬೇಡಿ. ಇರ್ಬೇಕಾದ್ರೇನೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಸತ್ತ ಮೇಲೆ ಮತ್ತೆ ಅವ್ರು ಹುಟ್ಟು ಬರಲ್ಲ ಅಲ್ವಾ? ದಯವಿಟ್ಟು ಇದೇ ರೀತಿಯಾದ ವಿಡಿಯೋಗೋಸ್ಕರ ಬಲರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದೆ ಯಾವ ರೀತಿಯಾದ ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.